ನಮಸ್ತೆ ಗೆಳೆಯರೆ, ಎಲ್ಲರಿಗೂ ಯುವರ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರೋ ಅಂದ್ಕೊಂಡಿದ್ದೀನಿ. ವಿಷಯ ಏನಪ್ಪ ಅಂತಂದರೆ, ತಿರುಪತಿ ದೇವಸ್ಥಾನದ ಲಾಡುವಿನಲ್ಲಿ ದನಿನ ಕೊಬ್ಬು, ಹಂದಿ ಕೊಬ್ಬು, ಫಿಶ್ ಆಯಿಲು ಕಂಟೆಂಟ್ಸ್ ಅಂದರೆ ಆ ಮೂರು ಕೂಡ ಇದೆ. ಅಂದರೆ ಲಾಡು ಬರೋವಂಥ ತುಪ್ಪದಲ್ಲಿ ಆ ಮೂರು ಅಂಶನೂ ಮಿಕ್ಸ್ ಆಗಿದೆ ಅಂತ ಗುಜರಾತ್ ಮೂಲದ ಒಂದು ಕಂಪ್ನಿ ಚೆಕ್ ಮಾಡಿ ಅದನ್ನು ರಿಪೋರ್ಟ್ ಕೊಟ್ಟಿದೆ. ಅದನ್ನು ಅಲ್ಲಿನ ಮುಖ್ಯಮಂತ್ರಿಯಾದ ಚಂದ್ರಬಾಬು ನಾಯ್ಡು ಅವರು ಮೊನ್ನೆ ಪ್ರೆಸ್ ಮೀಟ್ ಕರೆದು ಅದರಲ್ಲಿ ಹೇಳಿದ್ದಾರೆ, ಪ್ರೀವಿಯಸ್ ಗೌರ್ಮೆಂಟ್ ಈ ತುಪ್ಪನ ಯೂಸ್ ಮಾಡಿ ಅದೇ ತುಪ್ಪದಲ್ಲಿ ಲಾಡು ಮಾಡಿ ಅದನ್ನೇ ಜನಗಳ್ಗೆ ಹಂಚಿದ್ದಾರೆ ಅಂತ. ಅಂದರೆ ಜಗನ್ಮೋಹನ್ ರೆಡ್ಡಿ ಚೀಫ್ ಮಿನಿಸ್ಟರ್ ಆದಾಗ ಅಲ್ಲಿಂದ ತುಪ್ಪ, ತಮಿಳ್ನಾಡು ಮೂಲದಿಂದ ತುಪ್ಪ ತರಿಸ್ಕೊಂಡು ಆ ತುಪ್ಪನ ತಿರುಪತಿಯಲ್ಲಿ ಲಾಡು ಮೇಕಿಂಗ್ಗೆ ಯೂಸ್ ಮಾಡಿದ್ದಾರೆ. ಆ ತುಪ್ಪದಲ್ಲಿ ಈ ಅಂಶ ಇದೆ ಅಂತ. ಯಪ್ಪ, ಏನರೋ ನೀವು ಒಬ್ಬೊಬ್ಬ ಒಂದೊಂದು ಮಾಸ್ಟರ್ ಪೀಸ್ ಎಲ್ಲೆಲ್ಲಿಂದ ಬರ್ತಿರೋ ನೀವು? ಏನರೋ ಬಂದೈತೆ ನಿಮಗೆ ಏನು ನಮ್ಮ ಜೊತೆ ಆಟಾಡೋಕ್ಕೆ ನಿಮಗೆ ಇನ್ನೂ ಏನೇನು ಬಿಟ್ಟಿದ್ದೀರಾ ನೀವು? ಒಂದು ಚಿಕ್ಕ ರೋಡ್ ಕಾಂಟ್ರಾಕ್ಟ್ರಿಂದನೂ ಕಮಿಷನ್ ಬೇಕು, ಒಂದು ಕಸ ಗುಡಿಸೋನಿಂದನೂ ಕಮಿಷನ್ ಬೇಕು, ದೊಡ್ಡ ಫ್ಲೈಓವರ್ಗಳು ನಿಮಗೆ ಅದರಲ್ಲೂ ಕಮಿಷನ್ನು, ಪ್ರತಿಯೊಂದು ಟೆಂಡರಲ್ಲೂ ಕಮಿಷನ್ ಬೇಕು. ಅಟ್ಲೀಸ್ಟ್ ಮಕ್ಕಳು ಬಟ್ಟೆಲೂ ಬಿಡಲ್ಲ. ಈ ರೇಂಜಿಗೆ ಕರಪ್ಷನ್ ಮಾಡಿಬಿಟ್ರೆ ನೀವು ಹೆಂಗೆ? ನಾಳೆ ದಿನ ರಾಜಕೀಯಕ್ಕೆ ಬರೋರು ಯಾವ ಧೈರ್ಯದ ಮೇಲೆ ಬರ್ತಾರೆ? ಯಾವ ಮಕ ಇಟ್ಕೊಂಡು ಬರ್ತಾರೆ? ನಾಳೆ ದಿನ ಯಾವ ಮಕ್ಕದ ಮೇಲೆ ಬರ್ತಿರೋ ನೀವು ಓಟ್ ಕೇಳೋಕ್ಕೆ? ಒಂದು ಚೂರಾರ ತಲೆ ಓಡಿಸ್ಬಾರ್ದ? ಇದು ಇವತ್ತಲ್ಲ ನಾಳೆ ನ್ಯೂಸ್ ಆಗುತ್ತೆ. ಜಗನ್ಮೋಹನ್ ರೆಡ್ಡಿ ಅವರೇ, ನೀವು ನಿಮ್ಮ ರಾಜ್ಯದ ಜನಗಳಿಗೆ ಮೋಸ ಮಾಡಿಲ್ಲ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮೋಸ ಮಾಡಿದ್ದೀರ. ನಾನು ಒಬ್ಬ ತಿರುಪತಿ ವೆಂಕಟರಮಣ ಸ್ವಾಮಿ ಕುಲದವನು, ಅಂದರೆ ಅದು ಕೂಡ ನಮ್ಮ ಮನೆ ದೇವರು. ನೀನು ಈ ಥರ ಎಷ್ಟು ಲಕ್ಷ ಜನಕ್ಕೆ ಮೋಸ ಮಾಡಿದೀಯ ಸ್ವಾಮಿ? ಏನು ಅದರಲ್ಲಿ ಬರೋ ನಿನಗೆ 5 ರೂಪಾಯಿ 10 ರೂಪಾಯಿ ಆ ದುಡ್ಡು ಬೇಕಾ? ಅಷ್ಟು ಸಾವಿರಾರು ಕೋಟಿ ಇದ್ದು ನಿನ್ನ ದುಡ್ಡೇ ನಿನಗೆ ಎಣಿಸ್ಕೊಳಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ಜನಗಳಿಗೆ ಇಷ್ಟು ಮೋಸ ಮಾಡಿ, ಇಷ್ಟು ದುಡ್ಡು ಮಾಡಿ ಏನು ಮಾಡ್ತೀರಾ? ಅಂದರೆ ನಿನ್ನ ಮೈಂಡಲ್ಲಿ ದುಡ್ಡು ಮಾಡಬೇಕು ಅಂತ ಏನಿಲ್ಲ ನಿನಗೆ. ನಿನ್ನ ಮೈಂಡೇ ಬೇರೆ ಥರ ವರ್ಕ್ ಆಗಿದೆ. ನೀವು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿದ್ದೀರಾ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಕ್ರಿಶ್ಚಿಯನ್ ಮಿಷನರಿಗೆ ಜನನ ಡೈವರ್ಟ್ ಮಾಡೋಣ, ನಾವು ಕ್ರಿಶ್ಚಿಯನ್ಸ್ ಎಲ್ಲ ಒಳ್ಳೆಯವರು, ಹಿಂದೂಗಳ್ನ ನಾವು ದಾರಿ ತಪ್ಪಿಸೋಣ. ನೀನು 1,000 ಅಲ್ಲ, 2,000 ಅಲ್ಲ, 3,000 ಕೋಟಿ ದುಡ್ಡೋಡಿ, ಮ್ಯಾಟ್ರ್ ಅದಾಗಲ್ಲ. ನೀನು ನಮ್ಮ ಭಾವನೆಗಳ ವಿರುದ್ಧ ಹೋಗ್ತೀಯ ನೋಡು, ಅದು ಮ್ಯಾಟ್ರ್ ಆಗೋದು. ಯಾವನಾರ ತಲೆ ಇರೋ ನೀ ಕೆಲಸ ಮಾಡ್ತಾನ? ಏನು ನಿನಗೆ ಬರೀ ಕ್ರಿಶ್ಚಿಯನ್ಸೇ ಓಟ್ ಹಾಕೋರ, ಮುಸ್ಲಿಮ್ಸೇ ಓಟ್ ಹಾಕೋರ? ಹಿಂದೂಗಳು ಓಟ್ ಬಿದ್ದೇ ಇಲ್ವಾ? ನಾವು ನಮ್ಮ ಮೆಟ್ಟು ತಗೊಂಡು ನಾವು ಹೊಡ್ಕೋಬೇಕು ಫಸ್ಟು. ನಿಮ್ಮಂಥವ್ರಿಗೆಲ್ಲ ಓಟ್ ಹಾಕ್ತೀವಿ ನೋಡಿ ಜನ. ಏನು ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ರು ನಿನಗೆ? ಎಷ್ಟು MLAಗಳಿದ್ರು ನಿನ್ನ ಹತ್ರ? ಈ ಸತಿ ಎಷ್ಟು MLAಗಳಿದ್ದೀರಾ? ದೇವ್ರು ಬಿಡ್ತಾನ? ನೀನು ಮಾಡಿರೋ ಪಾಪ ಹಿಂಗೆ ಹೋಗುತ್ತೆ. ನೀನು ಮಾಡಿರೋ ಪಾಪ ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು ಅವರೆಲ್ಲ ಹಣೆಪಟ್ಟಿ ಇಟ್ಕೊಂಡು ಓಡಾಡ್ಬೇಕು ಕಣಯ್ಯ. ಅದು ಇವತ್ತು ನಿನಗೆ ಮುಗಿಯಲ್ಲ, ನೆಕ್ಸ್ಟ್ ಜನ್ರೇಷನ್ಗೂ ಕ್ಯಾರಿ ಆಗುತ್ತೆ. ಯಾವತ್ತೂ ಕೂಡ ಸೆನ್ಸ್ ಇರಬೇಕು. ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನಿನ್ನ ಕೆಲಸ ಏನು? ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋದು. ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡಿದ್ಯಾ. ಆಂಧ್ರ ಪ್ರದೇಶ್ ಫುಲ್ಲು ಸಾಲ, ಎಲ್ಲ ಡೆಟ್ ಸ್ಟೇಟ್ ಮಾಡಿ ಬಿಸಾಕಿದೆಯಾ. ಫ್ರೀ ಯಾರು ಅಪ್ಪನ ಮನೆದು ಅಂತ ತಂದು ಕೊಡ್ತೀಯಾ? ಅದು ಇವತ್ತು ನಿನ್ನ ಸ್ಟೇಟ್ ಆಗಿರ್ಬೋದು, ಅದಿರೋದು ಇಂಡಿಯಾದಲ್ಲಿ. ಅಂದರೆ ಅದು ಇಂಡಿಯಾ ಅಲ್ಲಿ ನೀನು ಮಾಡಿದ್ರೇನು, ಇಂಡಿಯಾ ಮಾಡಿದ್ರೇನು ಎಲ್ಲ ಒಂದೇ. ಲಾಸ್ಟಿಗೆ ಪರ್ ಹೆಡ್ ಅಂತ ಬಂದರೆ ನಾಳೆ ದಿನ ನನ್ನ ಮೇಲೂ ಬರುತ್ತೆ. ಅದು ಸೆನ್ಸ್ ಇಟ್ಕೊಂಡು ಕೆಲಸ ಮಾಡ್ರು. ನಿಮಗೆಲ್ಲ ಒಳ್ಳೆ ಅಧಿಕಾರ ಇರುತ್ತೆ, ನಿಮಗೆ ಅಷ್ಟು ಅಧಿಕಾರಿಗಳು ಸಪೋರ್ಟ್ ಇರುತ್ತೆ. IAS IPS ಆಫೀಸರ್ಸ್ ಎಲ್ಲ ಇರ್ತಾರೆ. ನೀವೇನು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ಕೊಂಬಂದಿರ್ತೀರಾ? ಏನ್ರಯ್ಯ ನೀವು?
ರಾಜಕೀಯ ಹೊಲಸು ರಾಜಕೀಯ. ಬುದ್ಧಿ ಇರೋನು ಯಾವನು ಈ ಥರ ಮಾಡಲ್ಲ. ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋಗಿ ಯೋಚನೆ ಮಾಡಿ. ಕಾಮನ್ ಮ್ಯಾನ್ಸ್ ನಾವೇ 50,000 60,000 ದುಡಿಯೋರು ಈ ಲೆವೆಲಲ್ಲಿ ಯೋಚನೆ ಮಾಡ್ತೀವಿ ಅಂತಂದರೆ ನೀವು ಅಷ್ಟು ಲಂಚ ಹೊಡೆಯೋರು ನೀವು ಯಾವ ರೇಂಜಿಗೆ ಯೋಚನೆ ಮಾಡಬೇಕು? ಯಾವನಾದರೂ ಅನ್ಎಜುಕೇಟೆಡ್ ಮಾಡೋ ಥರ ಮಾಡ್ತೀರಾ? ಈಗ ಇಷ್ಟೊಂದು ಜನದ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆಯಲ್ಲ, ಏನು ಮಾಡ್ತೀಯ? ಅದಕ್ಕೆ ಪರಿಹಾರ ನಾನು ಒಂದು 5,000 ಕೋಟಿ ಕರಪ್ಷನ್ ಮಾಡಿದರೆ ಅದನ್ನು ರಿಕವರಿ ಮಾಡ್ಬೋದು. ಈಗ ನಮ್ಮದು ಫೀಲಿಂಗ್ಸ್ ಎಲ್ಲ ಹೊಡೆದಾಕಿದೆಯಾ ನೀನು? ದೇವಸ್ಥಾನದ ಮೇಲಿರೋದು ಮನುಷ್ಯ ಅದನ್ನು ಯಾವನು ಈ ಥರ ಬಿಹೇವ್ ಮಾಡಲ್ಲ. ಅಷ್ಟಕ್ಕೂ ನಮ್ಮ ಜನ ಸರಿ ಇಲ್ಲ. ನಮ್ಮ ಜನ ಹೆಂಗೆ ಅಂತಂದರೆ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ಶಿಫ್ಟಿಂಗ್ ಮಾಡ್ತಾರೆ. ಏನು ಜನನೋ, ಅದು ಯಾವಾಗ ಬುದ್ಧಿ ಕಲಿತೀವೋ, ಅದು ಯಾವಾಗ ಸರಿ ಆಗ್ತೀವೋ. ಇವತ್ತು ನಿನ್ನ ರಾಜ್ಯದಲ್ಲಿ ಬಂದಿರ್ಬೋದು, ನಾಳೆ ನನ್ನ ರಾಜ್ಯದಲ್ಲಿ ಬರುತ್ತೆ. ನಮ್ಮಲ್ಲಿ ಗಣಪತಿ ಇಡೋಕ್ಕೂ ಪರ್ಮಿಷನ್ ತೊಗೊಳೋ ಅಂಥ ಕಾಲ ಬಂದಿದೆ. ನೋಡಿ ಯಾವ ರೇಂಜಿಗೆ ತಗೊಂಡು ಹೋಗ್ತೀರಾ ನೀವು ಅಡ್ಮಿನಿಸ್ಟ್ರೇಷನ್ನ, ಎಲ್ಲಿ ಉಳಿಸ್ತೀರಾ, ಎಲ್ಲಿ ಕಳಿತೀರಾ, ನಿಮಗೇ ಗೊತ್ತಾಗ್ಬೇಕು ಕಣ್ರಣ್ಣ. ಏನೋ ನಾವೊಬ್ಬ ಸಾಮಾನ್ಯ ಪ್ರಜೆಯಾಗಿ ಸಾರ್ವಜನಿಕರಿಗೆ ಮಾತಾಡೋ ಹಕ್ಕು ಎಲ್ಲೂ ಇಲ್ಲ. ಎಲ್ಲಿ ಹೇಳೋಣ ನಮ್ಮ ಕಷ್ಟ? ಎಲ್ಲಿ ಯಾರಿಗೆ ಹೇಳೋಣ? ನೀವೇನೋ ಸಾವಿರಾರು ಗಟ್ಟಲೆ ಕೊಳ್ಳೆ ಹೊಡ್ಕೊಂಡು ಹೋಗಿ ಮತ್ತೆ ಅದೇ AC ರೂಮಲ್ಲಿ ಕೂತ್ಕೊಂಡು ಭಾಷಣ ಹೊಡಿತೀರ. ನಾವು ಇಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರೆ ಪೆಟ್ರೋಲ್ಗೂ ಕೊಡ್ತೀವಿ, ಹಾಲು ರೇಟ್ ಜಾಸ್ತಿ ಮಾಡಿದ್ರೆ ಹಾಲ್ಗೂ ಕೊಡ್ತೀವಿ, ನೀನು ದೇವ್ರ ದರ್ಶನದ ಫೀಸ್ ಜಾಸ್ತಿ ಮಾಡಿದ್ರೆ ದೇವ್ರ ದರ್ಶನದ ಫೀಸು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಒಳ್ಳೆ ಬುದ್ಧಿ ಕಲೀರಿ. ಫಸ್ಟ್ ಆಫ್ ಆಲು ಸ್ಕೂಲ್ ಲೆವೆಲಲ್ಲಿ ನೀವು ಒಳ್ಳೆ ಬುದ್ಧಿ ಕಲ್ತಿದ್ರೆ ಈ ಥರ ಆಗಲ್ಲ. ಆದರೆ ಏನು ಮಾಡೋದು, ರಾಜಕೀಯಕ್ಕೆ ಹೋಗೋರೆಲ್ಲ ಇಂಥ ನನ್ನ ಮಕ್ಕಳೇ ಹೋಗ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ಜನಗಳು ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ. ರಾಜಕೀಯದವರು ನಿಮ್ದು ಎಷ್ಟಿದೆ ಅಷ್ಟು ಕೆಲಸ ಮಾಡಿ, ಇರೋದನ್ನ ಉಳಿಸ್ಕೊಳೋದು ಕಳೀರಿ. ಇರೋ ಘನತೆ, ಗೌರವ. ನಾಳೆ ದಿನ ಇನ್ನು 10 ವರ್ಷ 20 ವರ್ಷ ಹೋದರೆ ರಾಜಕೀಯದವರು ಅಂದರೆ ಯಾವ ಥರ ನೋಡ್ತಾರೆ ಅಂದರೆ, ಈಗ ದುಡ್ಡು ತೊಗೊಂಡು ದೇಶ ಬಿಟ್ಟು ಹೋಗೋರು ನೋಡಿ, ಆ ಥರ ನೋಡ್ತಾರೆ. ಒಂದು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ನೀವೇನು ಅನ್ಎಜುಕೇಟೆಡ್ಸ್ ಅಲ್ಲ. ನಿಮ್ಮ ಜೊತೆ ದೊಡ್ಡ IAS ಆಫೀಸರ್ಸ್, IPS ಆಫೀಸರ್ಸ್ ಇರ್ತಾರೆ. ಏನು ಜನನು ಏನು? ನಾವು ಯಾವಾಗ ಸರಿ ಆಗ್ತೀವೋ, ನೀವು ಯಾವಾಗ ಸರಿ ಆಗ್ತಿರೋ? ಫಸ್ಟ್ ಆಫ್ ಆಲ್ ನಾವು ಸರಿ ಆಗಬೇಕು. ನಮ್ಮ ಜನ ಸರಿ ಇಲ್ಲ. ಪಬ್ಲಿಕ್ ಸರಿ ಇದ್ದರೆ ಏನೂ ಆಗಲ್ಲ. ಕ್ವಶ್ಚನ್ ಮಾಡಲ್ಲ. ಇದೇ ಒಂದು ಕೆಲಸ ಮುಸ್ಲಿಮ್ ಇದರಲ್ಲಾಗಿರಲಿ, ಹೆಂಗೆ ಬಂದಿರೋರು ಪೈಪೋಟಿಗೆ ಅವ್ರ ಬಗ್ಗೆ ಒಂದು ಹಿಜಾಬ್ ಅಂತ ಸ್ಟಾರ್ಟ್ ಆಯಿತು ಕರ್ನಾಟಕದಲ್ಲಿ, ಯಾವ ರೇಂಜಿಗೆ ನ್ಯಾಷನಲ್ ಇಶ್ಯೂ ಆಗೋಯ್ತು. ನಿಲ್ಲಿಲ್ಲ. 3 ತಿಂಗಳು 6 ತಿಂಗಳು ವರ್ಷಗಟ್ಟಲೆ ಓಡಿಸಿದ್ರು ಅದನ್ನು. ಅದು ಇನ್ನೂ ಕೋರ್ಟಲ್ಲಿದೆ. ಈಗ ನೋಡಿ, ಇದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಾಗಲಿ, ಆಂಧ್ರದಲ್ಲಾಗಲಿ, ಅಥವಾ ಬೇರೆ ಸ್ಟೇಟ್ಸಲ್ಲಾಗಲಿ ಒಂದು ಸ್ಟ್ರೈಕ್ ಏನೂ ಇಲ್ಲ. ನಾವೆಲ್ಲ ಟೇಕ್ ಇಟ್ ಈಸಿ. ಎಲ್ಲದಕ್ಕೂ ಗ್ರಾಂಟ್ ಆಗಿಬಿಟ್ಟಿದ್ದೀವಿ ನಾವು ಹಿಂದೂಗಳು. ನಮ್ಮನ್ನು ಹಿಂಗೆ ಯೂಸ್ ಮಾಡ್ಕೊತಾರೆ ಫ್ರೆಂಡ್ಸ್. ನಾವು ಯೂಸ್ ಆಗೋಣ ಎಲ್ಲರಿಗೂ ಅಷ್ಟೇ. ನಾವು ಯಾರಿಗೂ ಕ್ವಶನ್ ಮಾಡಬಾರ್ದು. ಅವ್ರಿಗೆ ನೋವಾಗುತ್ತಲ್ಲ ಪಾಪ. ನಾವು ಕ್ವಶನ್ ಮಾಡಿದ್ರೆ ಅವ್ರಿಗೆ ನೋವಾಗುತ್ತೆ. ನಮ್ಗೆ ಯಾರಿಗೂ ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ನಾವೇನು ಎಲ್ಲರನ್ನೂ ಚೆನ್ನಾಗಿರಿ. ನಿಮ್ಗೆ ಒಳ್ಳೇದಾಗಬೇಕು. ನಂದು ಕಿತ್ಕೊಂಡು ಹೋಗಲಿ ಹಿಂದೆ, ನಿಮ್ಗೆ ಒಳ್ಳೇದಾಗಬೇಕು. ಈ ಥರ ಅಂತ ಇದ್ದರೆ ನಮ್ಮನ್ನು ಮುಗಿಸ್ತಾರೆ ಫ್ರೆಂಡ್ಸ್. ಯೋಚನೆ ಮಾಡಿ. ಓಟ್ ಹಾಕ್ಬೇಕಾದ್ರೆ ಕರೆಕ್ಟಾಗಿರೋನು ಓಟ್ ಹಾಕಿ.